ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾರತಿ ವ್ಲಾಗ್ಸ್. ಫ್ರೆಂಡ್ಸ್, ಬನ್ನಿ ಇವತ್ತು ಸುಗಂಧರಾಜ ಹಾರನ ಯಾವ ಥರ ರೆಡಿ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಹಾರನ ಯಾವ ಥರ ರೆಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ನಾನು ಥ್ರೆಡ್ ತೊಗೊಂಡಿದ್ದೀನಿ, ಮತ್ತು ಒಂದು ಕತ್ರಿ, ಮತ್ತು ಒಂದು ಸೂದಿ, ದೊಡ್ಡ ಸೂದಿ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ರೋಸು, ಸ್ವಲ್ಪ ಪನ್ನೀರ್ ಪತ್ರೆ, ಮತ್ತು ಸುಗಂಧರಾಜ ಹೂವು. ನೋಡಿ, ನಾನು ಇವಾಗ ಸೂದಿಗೆ ದಾರನ ಈ ಥರ ಹಾಕ್ಕೊತೀನಿ. ನೋಡಿ, ಎಷ್ಟು ಬೇಕೋ ಅಷ್ಟು ದಾರನ ನಾವು ತಗೊಂಡು ಇವಾಗ ಅಲ್ಲಿ ಒಂದು ಕಡ್ಡಿನ ನಾನು ಕಟ್ಕೊತೀನಿ. ನೋಡಿ, ಈ ಥರ ಒಂದು ಕಡ್ಡಿನ ಕಟ್ಕೊತೀನಿ. ಇವಾಗ ನೋಡಿ, ಸುಗಂಧರಾಜ ನೋಡಿ ಯಾವ ಥರ ಆರಾಮ ಹಾಕೋದು ಅಂತ ತೋರಿಸ್ತೀನಿ. ನೋಡಿ, ಹಿಂಗೆ ಒಂದು ಹೂ ಮೇಲೆ ಇನ್ನೊಂದು ಹೂವನ್ನ ಈ ಥರ ಇಕ್ಕೊಬೇಕಾಗತ್ತೆ. ನೋಡಿ, ಈ ಥರ ಇಕ್ಕೊಂಡು ಹಿಂಗೆ ಸೂಜಿ ಒಳಗಡೆ ಚುಚ್ಚಬೇಕು. ನೋಡಿ, ತೋರಿಸ್ತೀನಿ. ಈ ಥರ ಒಂದು ಹೂ ಮೇಲೆ ಒಂದು ಹೂವನ್ನ ಇಕ್ಕೊಂಡು ಚುಚ್ಕೊಂಡು ಹೋಗ್ಬೇಕಾಗತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಈ ಥರ ಒಂದು ಜಾಂಡ್ಗಿಂತ ಸ್ವಲ್ಪ ಜಾಸ್ತಿ ಅಷ್ಟು ಹೂವನ್ನ ನಾವು ಹಾಕ್ಕೊಬೇಕಾಗುತ್ತೆ. ನಮ್ಮ ಕೈಲಿ ಒಂದು ಜಾಂಡ್ ಇನ್ನೂ ಒಂದು 4 ಹೂವು ಜಾಸ್ತಿ ಹಾಕ್ಕೊಬೇಕಾಗತ್ತೆ. ಹಾಕ್ಕೊಂಡು ಇವಾಗ ಪನ್ನೀರ್ ಪತ್ರೆನ ನೋಡಿ ಈ ಥರ ನಾವು ರೌಂಡಾಗಿ ಈ ಥರ ಕಟ್ ಮಾಡಿಕೊಂಡು ಇಟ್ಕೊಬೇಕಾಗತ್ತೆ. ಇಟ್ಕೊಂಡು ಇದು ಸೂದಿಗೆ ಚುಚ್ಚಬೇಕು. ಚುಚ್ಚಿಬಿಟ್ಟು ಇವಾಗ ರೋಸ್ನ 4 ಹೂವನ್ನ ಹಾಕ್ಕೊಬೇಕಾಗತ್ತೆ. ನಮ್ಮ ಕೈಯಿಂದ ಹೂವನ್ನ ಈ ಥರ ಕಟ್ಟಿ ಹಾಕೋದ್ರಲ್ಲಿ ಎಷ್ಟು ಖುಷಿ ಇರುತ್ತೆ ಅಲ್ಲ ಫ್ರೆಂಡ್ಸ್. ನೋಡಿ, ಈ ಥರ ಮತ್ತೆ ಎಲೆನ ಮೇಲೆ ಚುಚ್ಚಬೇಕಾಗತ್ತೆ. ಚುಚ್ಚಿಬಿಟ್ಟು ನೋಡಿ ಈ ಥರ ನೋಡಿದ್ರಲ್ಲ, ಈ ಥರ ಹಾಕ್ಕೊಬೇಕಾಗತ್ತೆ. ಮತ್ತು ಮೇಲೆ ಇನ್ನು ಸುಗಂಧರಾಜ ಹೂವನ್ನ ಒಂದು ಜಾಂಡ್ಗಿಂತ ಕಮ್ಮಿ ಹಾಕ್ಕೊಂಡು ಚುಚ್ಕೊಬೇಕಾಗತ್ತೆ.
ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಜಾಣ್ಗಿಂತ ಕಮ್ಮಿ ಚುಚ್ಕೊಬೇಕಾಗುತ್ತೆ. ನೋಡಿ, ಕೆಳಗಡೆ ಜಾಣ್ಗಿಂತ ಸ್ವಲ್ಪ ಜಾಸ್ತಿ, ಮೇಲೆ ಜಾಣ್ಗಿಂತ ಕಮ್ಮಿ. ನನಗೆ ಫೋಟೋ ಸ್ವಲ್ಪ ಚಿಕ್ಕದಿದೆ, ಅದಕ್ಕೋಸ್ಕರ ನಾನು ಈ ಥರ ಚಿಕ್ಕಾರ ಮಾಡ್ಕೊತಾ ಇದ್ದೀನಿ. ನಿಮಗೆ ದೊಡ್ಡಾರ ಇದ್ದರೆ ಇನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಬೋದು. ನೋಡಿ, ಇವಾಗ ನಾನು ಇಲ್ಲಿ ಒಂದು ಕಡ್ಡಿನ ಕಟ್ಕೊತೀನಿ. ಹೂವು ಲೂಸ್ ಆಗಬಾರ್ದು ಅಂತ ಒಂದು ಕಡ್ಡಿನ ಕಟ್ಕೊತೀನಿ. ಮತ್ತು ಸ್ವಲ್ಪ ದಾರನ ಬಿಡ್ತೀನಿ, ಯಾಕಂದರೆ ನಾನು ಸ್ವಲ್ಪ ದಾರನ ಬಿಡ್ತೀನಿ. ಯಾಕಂದರೆ ನಾವು ಫೋಟೋಗೆ ಹಾಕ್ಬೇಕಂದ್ರೆ ದಾರ ಬೇಕಾಗುತ್ತೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ದಾರನ ಬಿಟ್ಬಿಟ್ಟು ಅಲ್ಲೊಂದು ಕಡ್ಡಿನ ಕಟ್ತೀನಿ. ಕಟ್ಬಿಟ್ಟು ಸೇಮ್ ಅದು ಯಾವ ಥರ ಇದೆ ಅದೇ ಥರ ನಾವು ಹಾರನ ಇನ್ನೊಂದು ಸೈಡ್ ಕೂಡ ಹಾಕ್ಕೊಂಬರ್ಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಈ ಥರ
ಹಾಕ್ಕೊಂಬರ್ಬೇಕು. ಇವಾಗ ನೋಡಿ, ಫಸ್ಟ್ ಏನು ಕಡ್ಡಿ ಕಟ್ಟಿರ್ತೀವಿ ಅದು ಕಡ್ಡಿನ ತೆಗ್ದುಬಿಡ್ಬೇಕು. ತೆಗ್ದುಬಿಟ್ಟು ಇವಾಗ ಸ್ವಲ್ಪ ದಾರ ಬಿಟ್ಟಿರ್ತೀವಲ್ಲ ಸ್ಟಾರ್ಟಿಂಗಲ್ಲಿ, ಆ ದಾರನ ತೆಗೆದು ಈ ಥರ ಒಂದು ನಾಟ್ ಹಾಕ್ಕೊಬೇಕಾಗತ್ತೆ. ನೋಡಿ, ಈ ಥರ ನಾನು ವಿಡಿಯೋದಲ್ಲಿ ಯಾವ ಥರ ತೋರಿಸ್ತೀನಿ ಆ ಥರ ನಾಟ್ ಹಾಕ್ಕೊಳ್ಳಿ. ಸ್ವಲ್ಪ ಟೈಟಾಗಿ ಎಳೆದು ನಾಟ್ ಹಾಕ್ಕೊಳ್ಳಿ. ನೋಡಿ, ನಾನು ಇನ್ನೊಂದು ನಾಟ್ ಹಾಕ್ಕೊತೀನಿ, ಒಂದು 2-3 ನಾಟ್ ಹಾಕ್ಕೊತೀನಿ. ಹಾಕ್ಕೊಂಡು ಇವಾಗ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಬೇಕು. ಕಟ್ ಮಾಡಿಬಿಟ್ಟು ಇವಾಗ ಸೂದಿ ಮೇಲೆ ಸೂದಿಗೆ ಇವಾಗ ಪನ್ನೀರ್ ಪಾತ್ರೆನ ರೌಂಡಾಗಿ ಇಟ್ಕೊಂಡು ಸ್ಟ್ರೈಟಾಗಿ ಚುಚ್ಕೊಬೇಕಾಗುತ್ತೆ. ಚುಚ್ಕೊಂಡು ಇವಾಗ 4 ರೋಸ್ನ ಇಕ್ಕೊಬೇಕಾಗತ್ತೆ. ನೋಡಿ, ರೋಸ್ನ ಚುಚ್ಕೊಬೇಕಾಗತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇದ್ರ ಮೇಲೆ ಮತ್ತೆ ಪನ್ನೀರ್ ಪಾತ್ರೆನ ಈ ಥರ ರೌಂಡಾಗಿ ಈ ಥರ ಚುಚ್ಕೊಬೇಕಾಗತ್ತೆ. ಅದ್ರ ಮೇಲೆ ಒಂದು ತೊಟ ಇಲ್ದಿರ ಇರೋ ರೋಸ್ನ ನೋಡಿ, ತೊಟ ಇಲ್ಲ, ಈ ಥರ ಚುಚ್ಕೊಂಡು ಇವಾಗ ಈ ಥರ ಚುಚ್ಕೊಂಡು ಇಲ್ಲಿ ಒಂದು ಕಡ್ಡಿನ ಕಟ್ಕೊಬೇಕಾಗತ್ತೆ. ನೋಡಿ, ಈ ಥರ ಕಡ್ಡಿನ ಕಟ್ಕೊಂಡ್ರೆ ಹಾರ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಹಾರ ರೆಡಿ ಆಯಿತು ಅಂತ. ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ, ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್.